ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಪ್ರಜ್ವಲಿಸುತ್ತಿರಲಿ ದೀಪಾವಳಿಯ ಅರಿವಿನ ಬೆಳಕು. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಕೇಳಿ, ಪ್ರಜ್ವಲಿಸುತ್ತಿರಲಿ ದೀಪಾವಳಿಯ ಅರಿವಿನ ಬೆಳಕು. ಭಾರತೀಯರಿಗೆ ಹಬ್ಬಗಳು ಹಾಗೂ ಆಚರಣೆಗಳು ಜೀವನದ ಭಾಗವಾಗಿ ಹೋಗಿವೆ ಎಂದರೆ ಅತಿಶಯೋಕ್ತಿ ಏನಲ್ಲ. ಪ್ರತಿ ಹಬ್ಬಗಳ ಆಚರಣೆಯ ಮೂಲ ಬಹುಪದರದ ಉದ್ದೇಶ ಹಾಗೂ ಅವುಗಳಿಗೆ ತನ್ನದೇ ಆದ ಮಹತ್ವವಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಹಬ್ಬಗಳಿಗೆಲ್ಲ ರಾಜನಂತಿರುವ ದೀಪಾವಳಿ ಹಬ್ಬವು ಸಡಗರ ಸಂಭ್ರಮದಿಂದ ಆಚರಿಸುವ ಬೆಳಕಿನ ಹಬ್ಬವೆಂದೇ ಪ್ರಸಿದ್ಧವಾಗಿದೆ. ಆಶ್ವಯುಜ ಮಾಸದ ತ್ರಯೋದಶಿಯಂದು ನೀರು ತುಂಬುವ ಹಬ್ಬ, ಚತುರ್ದಶಿಯಂದು ನರಕ ಚತುರ್ದಶಿ, ಅಮಾವಾಸ್ಯೆಯಂದು ದೀಪಾವಳಿ, ಕಾರ್ತಿಕ ಮಾಸದ ಪ್ರತಿಪದದಂದು ಬಲಿಪಾಡ್ಯಮಿ ಹಾಗೂ ದ್ವಿತೀಯದಂದು ಯಮದ್ವಿತೀಯ ಎಂಬ 5 ದಿನಗಳ ಕಾಲ ಈ ಬೆಳಕಿನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ದೀಪಾವಳಿ ಹಬ್ಬದ ಮೊದಲನೆಯ ದಿನವೇ ನೀರು ತುಂಬುವ ಹಬ್ಬ. ಇದನ್ನು ನರಕ ಚತುರ್ದಶಿಯ ಹಿಂದಿನ ರಾತ್ರಿ ಆಚರಿಸಲಾಗುತ್ತಿದ್ದು, ಮಾರನೆಯ ದಿನ ಪ್ರಾತಃ ಕಾಲದಲ್ಲಿಯೇ ಸೂರ್ಯೋದಯಕ್ಕಿಂತ ಮುಂಚೆ ಅಭ್ಯಂಜನ ಸ್ನಾನ ಮಾಡುವುದಕ್ಕಾಗಿ ನೀರನ್ನು ತುಂಬಿ ಅದಕ್ಕೆ ರಂಗವಲ್ಲಿ ಇತ್ಯಾದಿಗಳಿಂದ ಸಿಂಗರಿಸಿ ಪೂಜಿಸುತ್ತಾರೆ. ಈ ದಿನ ಸ್ನಾನ ಮಾಡುವ ಸ್ಥಳ ಸೇರಿದಂತೆ ಮನೆಯನ್ನು ಸ್ವಚ್ಛಗೊಳಿಸುವುದು, ನೀರಿನ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ಪರಿಶುದ್ಧ ನೀರನ್ನು ತುಂಬುವುದು ಈ ಆಚರಣೆಯ ಮುಖ್ಯ ಭಾಗವಾಗಿದೆ. ದೀಪಾವಳಿಯಂದು ಲಕ್ಷ್ಮೀದೇವಿಯ ಆಗಮನದ ಮೊದಲು ಮನೆ ಹಾಗೂ ಮನದ ಕೊಳಕು, ದುಷ್ಟ ಮತ್ತು ಅಶುಭ ವಸ್ತುಗಳನ್ನು ತೆಗೆದುಹಾಕುವ ಉದ್ದೇಶದಿಂದಾಗಿಯೂ ಈ ಆಚರಣೆಯನ್ನು ಪಾಲಿಸಲಾಗುವುದು. ಈ ನೀರಿನಿಂದ ಸ್ನಾನ ಮಾಡುವುದರಿಂದ ನಮ್ಮ ದೇಹದಲ್ಲಿನ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಪೂಜೆಯ ಸಮಯದಲ್ಲಿ ಕೇವಲ ಧನಾತ್ಮಕ ಶಕ್ತಿಗಳು ಮಾತ್ರ ನಮ್ಮೊಂದಿಗೆ ಇರುತ್ತವೆ. ದೈಹಿಕ ಚೈತನ್ಯ ಹೆಚ್ಚಾಗುತ್ತದಲ್ಲದೆ ಉತ್ತಮ ಆರೋಗ್ಯವನ್ನು ಹೊಂದುತ್ತಾರೆ ಎಂಬ ನಂಬಿಕೆಯು ಈ ಹಬ್ಬದ ದಿನದಂದು ಮನೆ ಮಾಡಿದೆ. ಇನ್ನು ಎರಡನೆಯ ದಿನ ನರಕ ಚತುರ್ದಶಿ. ಅಂದು ಬೆಳಿಗ್ಗೆಯೇ ಸೂರ್ಯೋದಯಕ್ಕೆ ಮೊದಲು ಮನೆಯಲ್ಲಿನ ಎಲ್ಲ ಸದಸ್ಯರೂ ಅಭ್ಯಂಗ ಸ್ನಾನವನ್ನು ಅಂದರೆ ಎಣ್ಣೆ ಮಜ್ಜನವನ್ನು ಮಾಡಬೇಕು. ಎಣ್ಣೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಮತ್ತು ನೀರಿನಲ್ಲಿ ಗಂಗೆಯ ಸಾನ್ನಿಧ್ಯ ಉಂಟಾಗುವುದರಿಂದ ಅದನ್ನು ಅಭ್ಯಂಗ ಸ್ನಾನ ಎನ್ನುತ್ತಾರೆ. ಈ ಅಭ್ಯಂಗ ಸ್ನಾನ ಮಾಡಿದರೆ ನರಕ ಚತುರ್ದಶಿಯಂದು ಎಲ್ಲ ಪಾಪಗಳು ತೊಳೆದು ದೇಹ ಮತ್ತು ಮನಸ್ಸು ಪರಿಶುದ್ಧವಾಗುತ್ತದೆ. ಸಮಸ್ತ ಪಾಪ ನಿವಾರಣೆಯಾಗಿ ನರಕ ಉಂಟಾಗುವುದಿಲ್ಲ, ಹಾಗೆಯೇ ಕುಟುಂಬದಲ್ಲಿ ಅಲಕ್ಷ್ಮಿ ಬರುವುದಿಲ್ಲ ಎಂದು ಹೇಳಲಾಗಿದೆ. ಇದಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಯೊಂದಿದೆ. ಒಮ್ಮೆ ರಂತಿದೇವ ಎಂಬ ರಾಜ ತನ್ನ ಸಾವಿಗೆ ಹತ್ತಿರವಾಗುತ್ತಿದ್ದನು. ಯಮರಾಜನು ಅವನ ಬಳಿಗೆ ಬಂದು, ನೀನು ಸ್ವಲ್ಪ ಸಮಯ ನರಕದಲ್ಲಿ ಕಳೆಯಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆಗ ರಾಜನು, ತನ್ನ ಇಡೀ ಜೀವನದಲ್ಲಿ ಯಾವುದೊಂದೂ ಪಾಪವನ್ನು ಮಾಡಿಲ್ಲ, ನಾನೇಕೆ ನರಕದಲ್ಲಿ ಸಮಯ ಕಳೆಯಬೇಕು ಎಂದು ಪ್ರಶ್ನಿಸುತ್ತಾನೆ. ಆಗ ಯಮರಾಜನು ಆತ ಮಾಡಿದ ಪಾಪ ಕಾರ್ಯವನ್ನು ನೆನಪಿಸಿ, ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನಿನ್ನಿಂದ ಒಳ್ಳೆಯ ಕಾರ್ಯಗಳು ನಡೆಯಬೇಕು ಎಂದು ಹೇಳುತ್ತಾನೆ. ಅದರಂತೆ ರಾಜನು ನಡೆದುಕೊಂಡು ನರಕದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಈ ಒಂದು ಪೌರಾಣಿಕ ಹಿನ್ನೆಲೆಯ ಕಥೆಯಂತೆ ನಮಗರಿವಿಲ್ಲದೆ ಮಾಡಿದ ಪಾಪಕಾರ್ಯಗಳಿಗೆ ಪ್ರಾಯಶ್ಚಿತ್ತವಾಗಿ ಈ ದಿನದಂದು ಯಮಾಯ, ಧರ್ಮರಾಜಾಯ, ಮೃತ್ಯುವೇ ಚ ಅಂತಕಾಯ ಚೇ ವೈವೈಶ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ಧರ್ಮ ನೀಲಾಯ ಪರಮೇಷ್ಠಿನೇ ಮಹೋದರಾಯ ಚಿತ್ರಾಯ ಚಿತ್ರಗುಪ್ತಾಯತೆ ನಮಃ ಎಂದು ಭಗವಾನ್ ಯಮನ ಈ 14 ಹೆಸರುಗಳನ್ನು ಪಠಿಸುತ್ತಾ ಯಮತರ್ಪಣವನ್ನು ನಡೆಸಲಾಗುತ್ತದೆ. ಇದರಿಂದ ಕುಟುಂಬದ ಪ್ರತಿಯೊಬ್ಬ ಸದಸ್ಯರೂ ಕೂಡ ಅಕಾಲಿಕ ಮರಣದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದೆಂಬ ಬಲವಾದ ನಂಬಿಕೆ ಬೇರೂರಿದೆ. ಈ ದಿನ ಅಪಮೃತ್ಯುವಿನ ನಿವಾರಣೆಗಾಗಿ ಯಮರಾಜನನ್ನು ಪೂಜಿಸುವುದರಿಂದ ಅಕಾಲಿಕ ಮರಣದ ಭಯವು ದೂರಾಗುತ್ತದೆ. ಈ ದಿನ ಒಂದು ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಮನೆಯ ಹೊರಗಡೆ ಹಚ್ಚಿ ಕಾರ್ತಿಕ ಸ್ಯಾಸಿತೆ ಪಕ್ಷೇ ತ್ರಯೋದಶಾಂ ನಿಶಾಮುಖೆ ಯಮದೀಪಂ
ಬಹಿರ್ದದ್ಯಾತ್ ಅಪಮೃತ್ಯುರ್ವಿನ್ಯಶ್ಯತಿ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದಂತೆ ಈ ಮಂತ್ರವನ್ನು ಪಠಿಸುತ್ತಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಹಾಗೆಯೇ ಮೃತ್ಯುನಾ ಪಾಶದಂಡಾಭ್ಯಾಂ ಕಾಲೇನ ಶಾಮಯಾ ಸಹ ತ್ರಯೋದಶಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಂ ಮಮ ಎಂದು ಈ ರೀತಿಯಾಗಿ ಯಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆಚರಿಸುವ ದಿನವಾಗಿದೆ. ಮತ್ತೊಂದು ಈ ನರಕ ಚತುರ್ದಶಿಯ ಐತಿಹ್ಯವನ್ನು ತಿಳಿಯುವುದಾದರೆ ಆಶ್ವಯುಜ ಚಂದ್ರಮಾಸದ 14ನೆಯ ತಿಥಿಯಂದು ಶ್ರೀಕೃಷ್ಣನು ನರಕ ಅಸುರನನ್ನು ಕೊಂದ ಸಂದರ್ಭದಲ್ಲಿ ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತಿದೆ. ಇಲ್ಲಿ ನರಕಾಸುರ ಎಂಬ ಕೆಟ್ಟ ಮತ್ತು ದುಷ್ಟರ ರೂಪಕವಾದರೆ ಶ್ರೀಕೃಷ್ಣ ಹಾಗೂ ಸತ್ಯಭಾಮೆ ಅವನನ್ನು ಕೊಲ್ಲುವುದು, ಅಂದರೆ ದುಷ್ಟ ಸಂಹಾರದ ಪ್ರತೀಕವಾಗಿ ಕೆಟ್ಟ ಭಾವ ಕಳೆದು ಒಳ್ಳೆಯ ಭಾವ ವಿಜೃಂಭಿಸುವ ದೈವಿಕತೆಯ ರೂಪಕವಾಗಿದೆ. ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಜೀವನಕ್ಕೆ ಸಂತೋಷ, ಸಮೃದ್ಧಿ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ. ಈ ದಿನವು ದೈಹಿಕ ಶುದ್ಧೀಕರಣದ ಸಂಕೇತ ಮಾತ್ರವಲ್ಲದೆ ಜಾಗೃತಿಗೆ ಅವಕಾಶವನ್ನು ನೀಡುತ್ತದೆ. ನರಕ ಅಸುರನು ಪ್ರಾಗ್ಜ್ಯೋತಿಷ ರಾಜ್ಯದ ರಾಜನಾಗಿದ್ದನು. ನರಕ ಅಸುರ ಭೂದೇವಿಯ ಮಗ. ಅದಕ್ಕಾಗಿಯೇ ಅವನನ್ನು ಭೌಮ ಅಥವಾ ಭೂಮಾಸುರ ಎಂದು ಕರೆಯುತ್ತಾರೆ. ಈತನು ತನ್ನ ಶಕ್ತಿಗಳಿಂದ ದೇವತೆಗಳು ಮತ್ತು ಋಷಿಗಳೊಂದಿಗೆ ಯುದ್ಧ ಮಾಡಿ 16,100 ಸುಂದರ ಹುಡುಗಿಯರನ್ನು ಒತ್ತೆಯಾಗಿ ತನ್ನೊಂದಿಗೆ ಕರೆದುಕೊಂಡು ಹೋಗಿರುತ್ತಾನೆ. ಇದರಿಂದಾಗಿ ನರಕಾಸುರನು ಮಹಿಳೆಯ ಕೈಯಲ್ಲಿ ಸಾಯುವ ಶಾಪವನ್ನು ಪಡೆಯುತ್ತಾನೆ. ಆದ್ದರಿಂದ ಭಗವಾನ್ ಶ್ರೀಕೃಷ್ಣನು ತನ್ನ ಹೆಂಡತಿ ಸತ್ಯಭಾಮೆಯ ಸಹಾಯದಿಂದ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ನರಕಾಸುರನನ್ನು ಕೊಂದು 16,100 ಹುಡುಗಿಯರನ್ನು ಅವನ ಸೆರೆಯಿಂದ ರಕ್ಷಿಸಿದನು ಎಂಬ ಪ್ರತೀತಿ ಇದೆ. ಈ ಕಾರಣಕ್ಕಾಗಿ ನರಕ ಚತುರ್ದಶಿಯನ್ನು ನರಕಾಸುರನ ವಿರುದ್ಧ ಶ್ರೀಕೃಷ್ಣನ ವಿಜಯದ ದಿನವೆಂದು ಆಚರಿಸಲಾಗುತ್ತಿದೆ. ಇನ್ನು 3ನೆಯ ದಿನ ದೀಪಾವಳಿ ಅಮಾವಾಸ್ಯೆ. ಆಶ್ವಯುಜ ಚಂದ್ರಮಾಸದ ದೀಪಾವಳಿ ಅಮಾವಾಸ್ಯೆ ಎಂದರೆ ದೀಪದ ಬೆಳಕು ಜ್ಞಾನದ ರೂಪಕವಾಗಿದೆ ಮತ್ತು ಅಮಾವಾಸ್ಯೆಯ ಕತ್ತಲೆ ಅಜ್ಞಾನದ ರೂಪಕವಾಗಿದೆ ಎಂದರ್ಥ. ಆದ್ದರಿಂದ ಈ ದಿನದಂದು ಅನೇಕ ದೀಪಗಳನ್ನು ಬೆಳಗಿಸುವುದರಿಂದ ಅದು ಜ್ಞಾನದಿಂದ ಅಜ್ಞಾನವನ್ನು ಕಡಿಮೆಗೊಳಿಸುವುದರ ಚಿತ್ರಣವಾಗಿದೆ. ಎಲ್ಲ ಮನೆಗಳನ್ನು ದೀಪಗಳಿಂದ ಅಲಂಕರಿಸಿ ದೀಪಾರಾಧನೆ ಮಾಡುತ್ತಾ ಈ ದೀಪಾವಳಿ ಅಮಾವಾಸ್ಯೆಯನ್ನು ಸಂಭ್ರಮಿಸುತ್ತೇವೆ. ದೀಪವನ್ನು ಸೂರ್ಯ ಮತ್ತು ಅಗ್ನಿಯ ಸಂಕೇತವೆಂದು ವ್ಯಾಖ್ಯಾನಿಸಲಾಗಿದ್ದು, ದೀಪವು ಮಂಗಳಕರವಾಗಿದೆ. ಮಾನವನು ಅನ್ವೇಷಿಸಿದ ಅನೇಕ ಅದ್ಭುತಗಳಲ್ಲಿ ಅಗ್ನಿಯೂ ಒಂದಾಗಿದೆ. ದೀಪವು ಬೆಳಕಿನ ಜತೆಗೆ ಜೀವಗಳಿಗೆ ರಕ್ಷಣೆಯನ್ನು ನೀಡಿದ ಮತ್ತು ನೀಡುತ್ತಿರುವುದರಿಂದ ದೀಪಕ್ಕೆ ಮನುಷ್ಯ ದೈವತ್ವದ ಸ್ಥಾನವನ್ನು ನೀಡಿದ್ದಾನೆ. ಭಾರತೀಯ ಪರಂಪರೆಯಲ್ಲಿ ಅಗ್ನಿ ಅಥವಾ ಜ್ಯೋತಿಗೆ ವಿಶೇಷವಾದ ಸ್ಥಾನಮಾನವಿದೆ. ವೇದಗಳ ಪ್ರಕಾರ ಇಂದ್ರನು ಪ್ರಮುಖ ದೇವತೆಯಾದರೆ ಅನಂತರದ ಸ್ಥಾನವೇ ಅಗ್ನಿಗಿದೆ. ದೀಪದ ಕಲ್ಪನೆ ಬಂದಂದಿನಿಂದ ನಾಗರಿಕತೆಯು ಹೊಸತಾದ ಶಕ್ತಿಯನ್ನು ಪಡೆಯಿತು. ದೀಪದ ಬೆಳಕೇ ಮನುಷ್ಯನಿಗೆ ಜ್ಞಾನದ ಮೂಲವಾಗಿದ್ದು, ಇದನ್ನು ಸಾಂಸ್ಕೃತಿಕ ಪರಂಪರೆಯಲ್ಲಿ ಪವಿತ್ರವಾದದ್ದೆಂದು ಭಾವಿಸಲಾಗಿದೆ. ದೀಪದ ಮಹಿಮೆಯನ್ನು ಅರಿತ ಮಾನವ ಅದನ್ನು ವಿವಿಧ ರೂಪಗಳಲ್ಲಿ ಸುಂದರಗೊಳಿಸಲು ಪ್ರಯತ್ನಿಸಿದ ಎನ್ನಬಹುದು. ದೀಪ ಎಂದರೆ ಶಾಂತಿ, ಸಮೃದ್ಧಿ, ಬೆಳಕು, ಆರೋಗ್ಯ, ಸಂಪತ್ತು ಮತ್ತು ಪ್ರಖರತೆಯ ಪ್ರತಿರೂಪ. ದೀಪವು ನಮ್ಮ ಜೀವನದ ಒಂದು ಸಕಾರಾತ್ಮಕ ಬೆಳವಣಿಗೆಯ ಸಂಕೇತವಾಗಿದೆ. ಇಂತಹ ದೀಪವನ್ನು ಬೆಳಗಿಸುವುದರಿಂದ ನಮ್ಮ ಜೀವನಕ್ಕೆ ಸಂತೋಷ, ನೆಮ್ಮದಿ, ಶಾಂತಿಯನ್ನು ದೊರಕಿಸಿಕೊಡುತ್ತದೆ. ದೀಪವನ್ನು ಬೆಳಗಿಸುವುದರ ಹಿಂದೆ ಒಂದು ಆಳವಾದ ಪ್ರಜ್ಞೆ ಅಡಗಿದೆ. ನಮ್ಮ ಕಷ್ಟ ಮತ್ತು ದುಃಖವನ್ನು ಹೋಗಲಾಡಿಸಿ ಸಂತೋಷವನ್ನು ತೆರೆದ ಬಾವುಗಳಿಂದ ಬರಮಾಡಿಕೊಳ್ಳಲು ದೀಪವನ್ನು ಹಚ್ಚುತ್ತೇವೆ. ನಮಗೆ ಜ್ಞಾನದ ಬೆಳಕನ್ನು ನೀಡಿ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಲು ದೀಪಲಕ್ಷ್ಮಿಯನ್ನು ಬೆಳಗಿಸಿ ಪ್ರಾರ್ಥಿಸುತ್ತೇವೆ. ದೀಪವನ್ನು ಬೆಳಗುವುದೆಂದರೆ ನಮ್ಮನ್ನು ನಾವು ನಮ್ಮ ಆತ್ಮವನ್ನು ಬೆಳಗಿಸಿಕೊಂಡಂತೆ. ದೀಪದಲ್ಲಿ ಎಣ್ಣೆಯನ್ನು ತುಂಬುವ ಸ್ಥಳವನ್ನು ಮನುಷ್ಯನ ಮನಸ್ಸಿಗೆ ಹೋಲಿಸಲಾಗಿದೆ. ದೀಪವನ್ನು ಹಚ್ಚಿದಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಬದುಕಿನ ಪ್ರಾಮುಖ್ಯದ ಅರಿವುಂಟಾಗುತ್ತದೆ. ಇದು ನಮಗೆ ಬೌದ್ಧಿಕವಾದ ಜ್ಞಾನವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ.
ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಎಂಬ ಸರ್ವಜ್ಞನ ಕವಿವಾಣಿಯಂತೆ ಜ್ಯೋತಿಯು ಜಾತಿ ಜಾತಿ ಎಂದು ಭೇದ ಮಾಡದೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಬೆಳಕು ನೀಡುವಂತೆ ಯಾವುದೇ ವ್ಯಕ್ತಿಯ ಮನೆಯ ದೀಪವು ಹೀನವಾಗುವುದಿಲ್ಲ. ಬಡವ ಬಲ್ಲಿದ ಜಾತಿ ಮತ್ತು ಪಕ್ಷಗಳ ಭೇದವಿಲ್ಲದೆ ದೀಪವು ಅರಮನೆ ಅಥವಾ ಗುಡಿಸಲೆಂಬ ಭೇದವಿಲ್ಲದೆ ಸಮಾನವಾಗಿಯೇ ಬೆಳಗುತ್ತದೆ. ಮನುಷ್ಯನೂ ಕೂಡ ಯಾವುದೇ ಭೇದ ಭಾವವಿಲ್ಲದೆ ಬದುಕಿ ಸಮಾಜವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಬೇಕು ಎಂಬ ಸಂದೇಶವನ್ನು ಈ ದೀಪವು ನಮ್ಮೆಲ್ಲರಿಗೂ ನೀಡುತ್ತದೆ. ದೀಪಾವಳಿ ಎಂದರೆ ಬೆಳಗುವ ದೀಪಗಳ ಸಾಲು ಎಂದರ್ಥ. ಇದು ಕೇವಲ ಬಾಹ್ಯದ ಸಾಲು ದೀಪಗಳನ್ನು ಬೆಳಗುವುದಷ್ಟೇ ಅಲ್ಲ, ಆಂತರಿಕ ಬೆಳಕನ್ನೂ ಎಲ್ಲರೂ ಬೆಳಗಿಸಬೇಕಾಗಿದೆ. ಬೆಳಕು ಎಂದರೆ ಸ್ಪಷ್ಟತೆ, ಅರಿವು ಎಂದರ್ಥ. ಜ್ಞಾನ ಹಾಗೂ ಸ್ಪಷ್ಟತೆ ಇಲ್ಲದೆ ನಾವು ಮಾಡುವ ಎಲ್ಲ ಕಾರ್ಯಗಳು ಹಾನಿಕಾರವಾಗುತ್ತದೆಯೇ ವಿನಃ ಅವು ಉಡುಗೊರೆಯಾಗುವುದಿಲ್ಲ. ಜ್ಞಾನವಿಲ್ಲದ ಕ್ರಿಯೆ ಹಾಗೂ ಕ್ರಿಯೆಯಿಲ್ಲದ ಜ್ಞಾನ ನಿಷ್ಪ್ರಯೋಜಕವಾದಂತೆ ನಮ್ಮಲ್ಲಿ ಸ್ಪಷ್ಟತೆ ಇಲ್ಲದ ಆತ್ಮವಿಶ್ವಾಸವೂ ಕೂಡ ವಿಪತ್ತನ್ನಷ್ಟೇ ಸೃಷ್ಟಿಸುತ್ತದೆ. ಜಗತ್ತಿನ ಎಲ್ಲ ಚಟುವಟಿಕೆಗಳು ಯಾವುದೇ ಜ್ಞಾನ ಹಾಗೂ ಸ್ಪಷ್ಟತೆ ಇಲ್ಲದೆ ನಡೆಸಲು ಸಾಧ್ಯವಿಲ್ಲ ಎಂಬುದರ ಅರಿವಿನ ಬೆಳಕು ಮೂಡಿಸುವುದೇ ಈ ದೀಪಾವಳಿ ಹಬ್ಬದ ಮೂಲ ಆಶಯವಾಗಿದೆ. ಬೆಳಕು ನಮ್ಮ ದೃಷ್ಟಿಗೆ ಸ್ಪಷ್ಟತೆಯನ್ನು ತರುತ್ತದೆ. ಇದು ಕೇವಲ ಭೌತಿಕ ಅರ್ಥದಲ್ಲಷ್ಟೇ ಅಲ್ಲ, ನಮ್ಮ ಜೀವನವನ್ನು ನಾವು ಎಷ್ಟು ವಿವೇಚನಾಯುಕ್ತವಾಗಿ ನಡೆಸುತ್ತಿರುತ್ತೇವೆ ಎಂಬುದರ ಆತ್ಮಾವಲೋಕನ ಮಾಡಿಕೊಳ್ಳುವ ಕ್ಷಣವಾಗಿದೆ. ದೀಪಾವಳಿ ಎಂದರೆ ನಮ್ಮ ಬಾಹ್ಯ ಮತ್ತು ಅಂತರಂಗದ ಕರಾಳ ಶಕ್ತಿಗಳನ್ನು ನಾಶ ಮಾಡಿ ಅರಿವಿನ ಬೆಳಕನ್ನು ಪ್ರಜ್ವಲಿಸುವಂತೆ ಮಾಡಬೇಕು. ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಿ ಬೆಳಗಿಸುವಂತೆ ನಮ್ಮಲ್ಲಿರುವ ಜ್ಞಾನದೀಪವು ಅಜ್ಞಾನದ ಕತ್ತಲಾವರಿಸಿಕೊಂಡು ಕೊರಗುತ್ತಿರುವವರ ಬದುಕಿನ ದೀಪವನ್ನು ಬೆಳಗಿಸುವಂತಾಗಬೇಕು. ಶುಭಂ ಕರೋತಿ ಕಲ್ಯಾಣಮಾರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ಶುಭಂ ಕರೋತಿ ಕಲ್ಯಾಣಮಾರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ ಎಂಬ ಈ ಸಾಲುಗಳು ದೀಪವು ಕೇವಲ ಬೆಳಕನ್ನು ನೀಡುವುದಲ್ಲ, ಬದಲಿಗೆ ಅದೊಂದು ದೈವಿಕ ಶಕ್ತಿ, ಜ್ಞಾನ ಮತ್ತು ಪರಿಶುದ್ಧತೆಯನ್ನು ಪ್ರತಿನಿಧಿಸಿ ನಮ್ಮೆಲ್ಲರ ಜೀವನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ತರುವ ದೇವರ ಸಂಕೇತವಾಗಿದೆ. ಸರ್ವರಿಗೂ ಶುಭವಾಗಲಿ, ಕಲ್ಯಾಣವಾಗಲಿ, ಆರೋಗ್ಯ ಸಂಪತ್ತು ಸಮೃದ್ಧಿಯಾಗಲಿ. ಹಾಗೆ ದೀಪದ ಜ್ಯೋತಿಯೇ ನಮ್ಮಲ್ಲಿನ ಶತ್ರುಬುದ್ಧಿಯನ್ನು ವಿನಾಶ ಮಾಡಿ ನಮ್ಮಲ್ಲಿನ ದ್ವೇಷದ ಚಿಂತನೆಯನ್ನು ಸುಟ್ಟು ಹಾಕುವ ಅಂಥ ದೀಪ ಶಕ್ತಿಗೆ ನಾವೆಲ್ಲರೂ ಕೂಡ ನಮಸ್ಕರಿಸೋಣ. ಹಾಗೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿರ್ಜನಾರ್ದನ ದೀಪೋ ಹರತೋ ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೆ. ಸರ್ವರ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡುವ ಸಂಕಲ್ಪ ಈ ದಿನದಂದಾಗಿದೆ. ದೀಪಜ್ಯೋತಿ ಪರಬ್ರಹ್ಮ ಎಂದರೆ ದೀಪದ ಬೆಳಕು ಪರಬ್ರಹ್ಮಕ್ಕೆ ಸಮಾನವಾದುದು. ಅದು ವಿಷ್ಣುವಿನ ಸ್ವರೂಪವಾಗಿದೆ. ಅದು ನಮ್ಮ ಪಾಪಗಳನ್ನು ನಿವಾರಿಸುತ್ತದೆ ಎಂದರ್ಥ. ಈ ಎರಡು ಶ್ಲೋಕಗಳಂತೆ ನಾವೆಲ್ಲರೂ ದೀಪವನ್ನು ಬೆಳಗಿಸುವುದರ ಮೂಲಕ ನಮ್ಮ ಜೀವನದಲ್ಲಿರುವ ಅಜ್ಞಾನ ಮತ್ತು ದುಃಖವನ್ನು ತೆಗೆದುಹಾಕಿ ಜ್ಞಾನ, ಶಾಂತಿ ಮತ್ತು ಸಮೃದ್ಧಿಯನ್ನು ಎಲ್ಲರಲ್ಲಿಯೂ ಕೂಡ ತರಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಈ ದಿನದ ಹಬ್ಬವನ್ನು ನಾವೆಲ್ಲರೂ ಆಚರಿಸುತ್ತೇವೆ. ಇನ್ನು ದೀಪಾವಳಿಯ 4ನೇ ದಿನವೇ ಬಲಿಪಾಡ್ಯಮಿ. ಈ ದಿನ ರಾಜ ಬಲೀಂದ್ರನನ್ನು ಪೂಜಿಸುವ ಪದ್ಧತಿ ಇದೆ. ಪುರಾಣಗಳ ಉಲ್ಲೇಖದ ಪ್ರಕಾರ ತ್ರೇತಾಯುಗದಲ್ಲಿ ರಾಜ ಬಲೀಂದ್ರ ಒಬ್ಬ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ಆಡಳಿತಗಾರನಾಗಿದ್ದನು. ಅವನ ರಾಜ್ಯವು ವಿಶಾಲ ಮತ್ತು ಸಮೃದ್ಧವಾಗಿತ್ತು. ಬಲಿಚಕ್ರವರ್ತಿ ಅಥವಾ ಈ ಬಲೀಂದ್ರನು ತನ್ನ ಔದಾರ್ಯದಿಂದಾಗಿ ಹಾಗೆ ಲೋಕೋಪಕಾರದಿಂದಾಗಿ ಖ್ಯಾತಿಯನ್ನು ಹೊಂದಿದವನಾಗಿದ್ದ. ರಾಜ ಬಲೀಂದ್ರ ಎಂದೇ ಕರೆಯಲಾಗುವ ಬಲಿಚಕ್ರವರ್ತಿಯು ಯಾವಾಗಲೂ ತನ್ನ ಸಾಮ್ರಾಜ್ಯದ ಹಾಗೂ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದನು. ಏನೇ ಮಾಡುವುದಿದ್ದರೂ ಅದು ಪ್ರಜೆಗಳಿಗೆ ಒಳ್ಳೆಯದಾಗುವುದೇ ಎಂದು ಮೊದಲು ಯೋಚಿಸುತ್ತಿದ್ದನು. ಅವನೆಂದು ಸಂಪತ್ತು ಮತ್ತು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ ರಾಜನಾಗಿರಲಿಲ್ಲ. ಆದರೆ
ಆತನ ಸುತ್ತಮುತ್ತಲಿನ ಜನರು ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿದವರಾಗಿದ್ದರು. ಇದರಿಂದಾಗಿ ಜನರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಇದಕ್ಕೆ ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ರಾಜ ಬಲೀಂದ್ರ ಕಾರಣನಾಗಿದ್ದ. ಹಾಗೆಯೇ ಈತ ದಾನಶೀಲನಾಗಿದ್ದು ಯಾರು ಏನು ಕೇಳಿದರೂ ಕೂಡ ಕೊಡುವಂಥವನಾಗಿದ್ದನು. ಆದರೆ ಇವನ ಈ ದಾನ ಬುದ್ಧಿಯೇ ಅವನ ಪಾಲಿಗೆ ದಾನವ ಬುದ್ಧಿಯಾಗಿ ಪರಿವರ್ತನೆಯಾಗಿತ್ತು. ನಾನೊಬ್ಬ ಅಸಾಮಾನ್ಯ ದಾನಶೀಲ ಎಂಬ ಅಹಂಕಾರದ ಪರ್ವತ ಅವನ ತಲೆಯನ್ನು ಆಕ್ರಮಿಸಿತ್ತು. ಇಡೀ ಸೃಷ್ಟಿ ಭಗವಂತನ ಆಸ್ತಿ, ಚರಾಚರ ವಸ್ತುಗಳೆಲ್ಲವೂ ಅವನ ಅಧೀನ. ಇದನ್ನು ಅರ್ಥ ಮಾಡಿಕೊಂಡು ಲೋಭವನ್ನು ತ್ಯಜಿಸಿ ನಿನಗೆ ಎಷ್ಟು ಬೇಕೋ ಅಷ್ಟನ್ನೇ ಬಳಸಿಕೋ, ಇವೆಲ್ಲವೂ ಭಗವಂತನಿಗೆ ಸೇರಿದ ಸ್ವತ್ತು ಎಂಬ ಸತ್ಯವನ್ನು ಮರೆಯಬೇಡ ಎಂಬ ಆರ್ಷ ಪ್ರಜ್ಞೆ ಆತನಿಂದ ದೂರಾಗಿತ್ತು. ಎಲ್ಲೆಲ್ಲೂ ವ್ಯಾಪಿಸಿರುವ ಆ ಈಶ್ವರ ತತ್ವವನ್ನು ಮತ್ತೆ ನೆನಪಿಸಲು ವಿಷ್ಣುವೇ ಬಲಿಚಕ್ರವರ್ತಿಯ ಬಳಿ ಬರಬೇಕಾಯಿತು. ಈ ಬಲೀಂದ್ರನ ಸನ್ನತನವನ್ನು ದೂರ ಮಾಡಬೇಕಾಗಿದ್ದುದರಿಂದ ವಿಷ್ಣುವು ಅವನಲ್ಲಿಗೆ ವಾಮನ ಅವತಾರವೆತ್ತಿ ಬರಬೇಕಾಯಿತು. ಸನ್ನತನದ ಬುದ್ಧಿಯಲ್ಲಿಯೇ ಮುಳುಗಿದ್ದ ಬಲಿಚಕ್ರವರ್ತಿಗೆ ವಾಮನನ ವ್ಯಾಪ್ತಿ ಅರಿವಿಗೆ ಬರುವುದಾದರೂ ಹೇಗೆ? ಆದುದರಿಂದಲೇ ಅವನು ವಾಮನು ಕೇಳಿದ 3 ಹೆಜ್ಜೆಗಳನ್ನು ಸ್ವಲ್ಪವೂ ವಿಚಾರಿಸದೆ ದಾನ ಮಾಡಿಬಿಟ್ಟ. ಕುಬ್ಜನಾಗಿದ್ದ ವಾಮನ ಕೂಡಲೇ ಬೆಳೆಯತೊಡಗಿದ. ಬೆಳೆದು ಬೆಳೆದು ಬೆಳೆಯುತ್ತಲೇ ಹೋದ. ವಿಷ್ಣುವಿನ ಈ ಬೆಳವಣಿಗೆಯ ಬೆಳಕಿನಲ್ಲಿ ಬಲಿಯು ತನ್ನ ಅಹಂಕಾರವನ್ನೇ ಬಲಿ ಕೊಡಬೇಕಾಯಿತು. ವಾಮನನು ತನ್ನ 1 ಹೆಜ್ಜೆಯನ್ನು ಭೂಮಿಯ ಮೇಲೆ, ಇನ್ನೊಂದು ಹೆಜ್ಜೆಯನ್ನು ಆಕಾಶದ ಮೇಲೆ ಇಡುತ್ತಾನೆ. ನಂತರ ಬಲಿಯ ಬಳಿ ತನ್ನ 3ನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಎಂದು ಕೇಳಿದಾಗ ವಿಷ್ಣುವಿನ 3ನೆಯ ಹೆಜ್ಜೆಗೆ ಸ್ಥಳವನ್ನು ಒದಗಿಸಬಲ್ಲ ತಾನ ಇಡೀ ಸೃಷ್ಟಿಯಲ್ಲಿಯೇ ಎಲ್ಲಾದರೂ ಇದ್ದೀತೆ. ಆದರೆ ಅಂಥದ್ದೊಂದು ನೆಲೆಯೂ ಇದ್ದೀತು ಎಂದು ಬಲಿಯ ತಲೆ ಎಂದರೆ ಅವನ ಅಹಂಕಾರ ಆಲೋಚನೆ ಮಾಡುತ್ತದೆ. ಈ ಅಹಂಕಾರ ತೊಲಗದೆ ವಿಷ್ಣುವಿನೊಂದಿಗೆ ಬಲಿಗೆ ತಾದಾತ್ಮ್ಯ ಒದಗುವುದಂತಿರಲಿಲ್ಲ. ಈ ಅರಿವು ಬಲಿಯಲ್ಲಿ ಮೂಡಿತು. ಆ ಕ್ಷಣವೇ ಅವನು ತ್ರಿವಿಕ್ರಮನ 3ನೆಯ ಹೆಜ್ಜೆಗೆ ತಾನವಾಗಿ ತನ್ನ ತಲೆಯನ್ನು ಒಪ್ಪಿಸಿದ. ವಿಷ್ಣುವು ಬಲಿಯ ತಲೆಯನ್ನು ಮೆಟ್ಟಿ ಅವನ ಅಹಂಕಾರವನ್ನು ಇಲ್ಲವಾಗಿಸಿದ. ಆ ಮೂಲಕ ಬಲೀಂದ್ರನಿಗೆ ಸರ್ವವ್ಯಾಪಕವೂ ಸಾರ್ವಕಾಲಿಕವೂ ಆದ ಸೋಹಂಭಾವದ ಚಿರಂಜೀವಿ ಪದವಿಯನ್ನು ಅನುಗ್ರಹಿಸಿದ. ಹಾಗೆಯೇ ಪ್ರತಿ ವರ್ಷ 1 ದಿನ ಅಂದರೆ ಕಾರ್ತಿಕ ಮಾಸದ ಪ್ರತಿಪದದ ಬಲಿಪಾಡ್ಯಮಿ ದಿನದಂದು ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಭೇಟಿ ಮಾಡುವ ವರವನ್ನು ನೀಡುತ್ತಾನೆ. ಈ ಕಾರಣಕ್ಕಾಗಿಯೇ ದೀಪಾವಳಿಯ ಬಲಿಪಾಡ್ಯಮಿಯನ್ನು ಬಲೀಂದ್ರ ಬರುವ ದಿನವೆಂದು ಇಂದಿಗೂ ಆಚರಿಸಲಾಗುತ್ತಿದೆ. ಬಲಿರಾಜ ನಮಸ್ತುಭ್ಯಂ ವಿರೋಚನ ಸುತ ಪ್ರಭೋ ಭವಿಷ್ಯೇಂದ್ರ ಸುರಾರಾತೆ ವಿಷ್ಣು ಸಾನ್ನಿಧ್ಯದೋ ಭವಃ ಎಂಬ ಮಂತ್ರವನ್ನು ಪಠಿಸುತ್ತಾ ನಮ್ಮ ಪೂಜೆಯನ್ನು ಸ್ವೀಕರಿಸಿ ನಮಗೂ ವಿಷ್ಣುವಿನ ಸಾನ್ನಿಧ್ಯವನ್ನು ಉಂಟುಮಾಡು ಎಂದು ಪ್ರಾರ್ಥಿಸುವ ಮೂಲಕ ನಮ್ಮಲ್ಲಿನ ಅಹಂಕಾರದ ಕತ್ತಲೆ ಬೆಳಕಿನ ಸುತ್ತಾಟದಲ್ಲಿ ಒಳಿತು ಕೆಡುಕುಗಳ ಚಕ್ರವನ್ನು ಕಾಣಬಹುದು. ರಾಕ್ಷಸತ್ವದ ಸೋಲು ಮತ್ತು ದೈವತ್ವಗಳ ಗೆಲುವಿನಲ್ಲಿ ಈ ತತ್ವ ಅಡಕವಾಗಿದೆ ಎಂದು ಭಾವಿಸಬೇಕು. ರಾಕ್ಷಸರು ಹೊರಗಿನವರೇ ಆಗಬೇಕೆಂದಿಲ್ಲ. ನಮ್ಮೊಳಗೂ ರಾಕ್ಷಸರಿದ್ದಾರೆ. ಆಲಸ್ಯ, ಸ್ವಾರ್ಥ, ಅಹಂಕಾರ, ಕ್ರೌರ್ಯ, ಕೇಡಿನ ಬುದ್ಧಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ ಇಂಥವೆಲ್ಲವುಗಳು ಕೂಡ ರಾಕ್ಷಸತ್ವದ ಪ್ರತಿನಿಧಿಗಳೇ ಆಗಿವೆ. ಈ ದುರ್ಗುಣಗಳಿಗೆ ನಮ್ಮ ಮೈಯನ್ನು ಒಪ್ಪಿಸಿದರೆ ಆಗ ನಾವು ರಾಕ್ಷಸರೇ ಆಗುತ್ತೇವೆ. ಹಾಗಾಗಿ ನಮ್ಮಲ್ಲಿನ ಬಲಿಯ ರೀತಿಯ ಈ ರಕ್ಕಸೀಯ ಮನೋಭಾವನೆಗಳೆಲ್ಲ ಅಳಿದು ಅರಿವಿನ ಬೆಳಕು ಮೂಡುವಂತಾಗಬೇಕೆಂಬ ಸದಾಶಯ ಈ ಹಬ್ಬದ ಆಚರಣೆಯಲ್ಲಿದೆ. ಇನ್ನು ಕೊನೆಯ ದಿನ 5ನೆಯ ದಿನ ಯಮದ್ವಿತೀಯ ದಿನ. ಕಾರ್ತಿಕ ಮಾಸದ ಬಲಿಪಾಡ್ಯದ ಅನಂತರ ವೃದ್ಧಿಸುವಿಕೆಯ ಪರ್ವ ಪ್ರಾರಂಭವಾಗುತ್ತದೆ. ನಾವು ನಮ್ಮ ಅಭಿವೃದ್ಧಿಯನ್ನು ಮಾಡಲು ಪ್ರಯತ್ನಿಸಬೇಕೆಂಬ ಸಂಕೇತ ಇದು ತೋರಿಸುತ್ತದೆ. ಶುಕ್ಲ ಪಕ್ಷದ ಚಂದ್ರನು ವೃದ್ಧಿಯಾದಂತೆ ನಮ್ಮ ಜೀವನ ಸಮೃದ್ಧಿಯಾಗಬೇಕು, ಏಳಿಗೆಯಾಗಬೇಕು. ನಮ್ಮಲ್ಲಿನ ಸಹಜವಾದ ಕೋಪ, ತಾಪ, ಸಿಟ್ಟು, ದ್ವೇಷ, ಮತ್ಸರ ಇವೆಲ್ಲವನ್ನು ದೀಪಾವಳಿಯ ದೀಪಜ್ಯೋತಿಯ ಮೂಲಕ ಸುಟ್ಟಿದ್ದೇವೆ. ಇನ್ನೆಲ್ಲೆಡೆ ಹೊಸ ಬೆಳಕಿಗೆ ಸ್ವಾಗತ ನೀಡಿದ್ದೇವೆ. ಈ ನಿಟ್ಟಿನಲ್ಲಿ ಪಾಡ್ಯದ ಮರುದಿನ ಅಣ್ಣ ತಂಗಿಯರ ಬಾಂಧವ್ಯದ ಯಮದ್ವಿತೀಯ ಬಿದಿಗೆಯ ಪೌರಾಣಿಕ ಹಿನ್ನೆಲೆಯ ಬಹುಸುಂದರ ಕಥೆ ಇದೆ. ದೀಪಾವಳಿಯ ಈ ಸಹೋದರರ ಬಿದಿಗೆಗೆ
ಯಮದ್ವಿತೀಯ ಎಂದು ಕರೆಯುತ್ತಾರೆ. ಮೃತ್ಯುದೇವತೆ ಸೂರ್ಯ ಸಂಧ್ಯಾದೇವಿಯರ ಪುತ್ರ, ದಕ್ಷಿಣ ದಿಕ್ಕಿನ ಅಧಿಪತಿ, ಕೋನವಾಹನ ಹೊಂದಿದವನೇ ಯಮಧರ್ಮರಾಜ. ಈತ ಧರ್ಮಾತ್ಮನಾದ ಕಾರಣದಿಂದಲೇ ಯಮಧರ್ಮರಾಜ ಎಂದು ಕರೆಯುತ್ತೇವೆ. ಹಾಗೆ ಅಂತಕ, ಕಾಲ, ನೀಲ, ರುಕೋದರ, ಔದಂಬರ ಇತ್ಯಾದಿ ಹೆಸರುಗಳಿಂದಲೂ ಪ್ರಸಿದ್ಧಿಯಾಗಿದ್ದಾನೆ. ಯಮನ ತಂಗಿ ಯಮಿ, ಈತನ ತಮ್ಮ ಶನೀಶ್ವರ. ತಂಗಿ ಯಮಿ ಸಹೋದರನನ್ನೇ ಬಯಸಿದಳೆಂದು ಅಣ್ಣ ಬುದ್ಧಿ ಹೇಳಿದನೆಂದು ಪ್ರಾಯಶ್ಚಿತ್ತವಾಗಿ ಆಕೆ ಯಮುನಾ ನದಿಯಾಗಿ ಭೂಲೋಕದಲ್ಲಿ ಹುಟ್ಟಿ ಹರಿದಳೆಂಬ ಪ್ರತೀತಿಯಿದೆ. ಸಹೋದರಿಯ ಸವಿನೆನಪಿನಲ್ಲಿ ಯಮಧರ್ಮರಾಜನು ಈ ಬಿದಿಗೆಯ ದಿನದಂದು ಸೌಹಾರ್ದ ಭೇಟಿಗಾಗಿ ಬಂದು ಆತಿಥ್ಯ ಸ್ವೀಕರಿಸುತ್ತಾನೆ. ಹಾಗೆಯೇ ತಂಗಿಗೆ ವಿಶೇಷ ಉಡುಗೊರೆಗಳನ್ನು ನೀಡುತ್ತಾನೆಂಬ ನಂಬಿಕೆಯಿದೆ. ಹಾಗೆ ಇನ್ನೊಂದೆಡೆ ನರಕದಲ್ಲಿರುವ ಎಲ್ಲರನ್ನೂ ಈ ಒಂದು ದಿನ ಪಾರು ಮಾಡುತ್ತಾನಂತೆ ಎಂಬ ಪ್ರತೀತಿಯಿದೆ. ಸ್ವತಃ ಸಹೋದರ ಇಲ್ಲದ ಸ್ತ್ರೀಯರು ಇತರರನ್ನೂ ಕೂಡ ಸಹೋದರನೆಂದು ಭಾವಿಸಿ ಆರತಿ ಬೆಳಗಬಹುದು. ಯಾರೂ ಇಲ್ಲದಿದ್ದಲ್ಲಿ ಚಂದ್ರನಿಗೆ ಆರತಿ ಎತ್ತಿ ನಮಸ್ಕರಿಸಬಹುದೆಂಬ ಉಲ್ಲೇಖವಿದೆ. ಹಾಗೆಯೇ ಅಪಮೃತ್ಯು ಅಂದರೆ ಅಕಾಲಿಕ ಸಾವುಗಳನ್ನು ತಡೆಯಲು ಯಮಧರ್ಮರಾಜನಿಗೆ ಆತನ ಹೆಸರುಗಳನ್ನು ಉಚ್ಚರಿಸುತ್ತಾ ತರ್ಪಣ ಬಿಟ್ಟರೆ ಶುಭಕರವಾಗುವುದೆಂದು ಶಾಸ್ತ್ರದಲ್ಲಿ ನಂಬಲಾಗಿದೆ. ಒಟ್ಟಾರೆ ನಮ್ಮ ಪುರಾಣಗಳು ಮತ್ತು ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಈ ಆಚರಣೆಗಳು ಬಹುಪದರದ ಮಹತ್ವವನ್ನು ಹೊಂದಿವೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಪ್ರಕೃತಿಯ ವಿದ್ಯಮಾನಗಳಲ್ಲಿ ಕತ್ತಲೆ ಬೆಳಕಿನ ಆಟ ಸ್ವಾರಸ್ಯಕರವಾಗಿದ್ದು, ಕತ್ತಲೆಯು ಕಳೆದು ಬೆಳಕು ಮೂಡುವುದು, ಹಾಗೆ ಬೆಳಕು ಮರೆಯಾಗಿ ಮತ್ತೆ ಕತ್ತಲು ಕವಿಯುವುದು ಸಹಜ ಹಾಗೂ ನಿರಂತರ ಪ್ರಕ್ರಿಯೆಯಾಗಿದೆ. ಕತ್ತಲೆಯಿದ್ದಾಗ ಭಯ, ಅಪಾಯದ ಬೇತಾಳ ಹಿಂಬಾಲಿಸಿದರೆ, ಅದೇ ಬೆಳಕಿನಲ್ಲಿ ಧೈರ್ಯ, ಭರವಸೆಯ ನೆರಳು ಜೊತೆಯಾಗಿರುತ್ತದೆ. ಹೀಗಾಗಿ ಮನುಷ್ಯನ ಜೀವನದಲ್ಲಿ ಬೆಳಕು ಎನ್ನುವುದು ಧೈರ್ಯಕ್ಕೂ ಪ್ರಗತಿಗೂ ಒಳಿತಿಗೂ ಸಂಕೇತ ಎನಿಸಿಕೊಂಡಿದೆ. ವಿಶಾಲಾರ್ಥದಲ್ಲಿ ಬೆಳಕು ಎಂಬುದು ಜ್ಞಾನಕ್ಕೆ ಸಂಕೇತವಾಗಿದೆ. ಜ್ಞಾನವನ್ನು ಬಯಸುವುದು, ಬೆಳಕನ್ನು ಅರಸುವುದು ನಮ್ಮ ಸಂಸ್ಕೃತಿ ಎಂದು ಹೆಸರಾಗಿದೆ. ಇಂಥ ಜ್ಞಾನದ ಸಂಕೇತವಾದ ದೀಪವು ಕತ್ತಲೆಯಂತಿರುವ ಅಜ್ಞಾನವನ್ನು ಹೋಗಲಾಡಿಸುವ ಬೆಳಕಾಗಿ ದೀಪಗಳನ್ನು ಮನೆ ಮನೆಗಳಲ್ಲಿ ಬೆಳಗುವುದರಿಂದ ನಮ್ಮ ಮನಸ್ಸುಗಳಲ್ಲಿ ತುಂಬಿರುವ ಅಜ್ಞಾನವೆಂಬ ಕತ್ತಲೆಯು ದೂರ ಸರಿಯುತ್ತದೆ. ದೀಪ ಜೀವನದ ಪ್ರತಿ ಕ್ಷಣದಲ್ಲೂ ಆವರಿಸಿಕೊಂಡಿದ್ದು ನಿತ್ಯ ದೀಪಗಳನ್ನು ಬೆಳಗುವುದರಿಂದ ನಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಶಾಂತಿಯನ್ನು ತರಬಲ್ಲದು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಓಂ ಶಾಂತಿ 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 ಎಂಬ ಈ ಶ್ಲೋಕವೇ ಹೇಳುವಂತೆ ನಮ್ಮೆಲ್ಲರ ಮನದೊಳಗೆ ತುಂಬಿರುವ ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನವೆಂಬ ಕತ್ತಲಿನಿಂದ ಜ್ಞಾನ ಎಂಬ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಈ ನಂದಾದೀಪವು ನಮ್ಮನ್ನು ನಡೆಸುತ್ತದೆ ಎಂಬ ಬಲವಾದ ನಂಬಿಕೆಯಿದೆ. ಈ ಜೀವನವೆಂಬ ನೌಕೆಯಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಸಣ್ಣ ಸಣ್ಣ ಜ್ಯೋತಿಗಳಾಗಿದ್ದೇವೆ. ನಾವು ನಮ್ಮೊಳಗೆ ಇರುವ ಜ್ಞಾನವೆಂಬ ಜ್ಯೋತಿಗಳನ್ನು ಬೆಳಗುವುದರಿಂದ ಮನಸ್ಸಿನಲ್ಲಿರುವಂತಹ ಅಜ್ಞಾನ, ಕಷ್ಟ, ನೋವುಗಳು ದೂರವಾಗಿ ಜ್ಞಾನ ಮತ್ತು ನೆಮ್ಮದಿಯ ಬೆಳಕು ಎಲ್ಲೆಡೆ ಪಸರಿಸುವಂತಾಗಬೇಕು. ಮನೆ ಮನೆಯಲ್ಲಿ ಹಚ್ಚಿರುವ ದೀಪಗಳು ನಮ್ಮಲ್ಲಿನ ನಕಾರಾತ್ಮಕ ಅಂಶಗಳನ್ನು ನಾಶವಾಗಿಸಿ, ದೇಹ ಮತ್ತು ಮನಸ್ಸನ್ನು ಪರಿಶುದ್ಧವಾಗಿ ಬೆಳಗಿಸಿ, ಅತಿರೇಕದ ಆಲೋಚನೆಗಳ ಅಂಧಕಾರವನ್ನು ಹೋಗಲಾಡಿಸಿ, ಅಹಂಕಾರದ ವಿನಾಶಕಾರಿ ಗುಣಗಳೆಲ್ಲ ಬಲಿಯಾಗಿ ವಿಶ್ವ ಭಾತೃತ್ವದ ವಿಶ್ವಾಸದ ಬೆಳಕು ಮೂಡಿ ವಿಶ್ವದೆಲ್ಲೆಡೆ ಶಾಂತಿ, ನೆಮ್ಮದಿ ಹಾಗೂ ಧನಾತ್ಮಕವಾದ ಚಿಂತನೆಗಳು ಹೆಚ್ಚಾಗಲೆಂಬ ಸದ್ಭಾವನೆಯಿಂದ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎಂಬ ಕವಿವಾಣಿಯಂತೆ ಈ ದೀಪಾವಳಿಯ ಜ್ಞಾನದ ಬೆಳಕು ಎಲ್ಲೆಡೆ ಪ್ರಜ್ವಲಿಸುವಂತೆ ಮಾಡುವ ಸಂಕಲ್ಪ ಮಾಡಿ ದೀಪಾವಳಿಯ ಶುಭಾಶಯವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳೋಣವೇ. ಇಂತಿ ನಿಮ್ಮವ ರವಿ ಕಂಗಳ್. ಆಲಿಸಿದ ಸರ್ವರಿಗೂ ಧನ್ಯವಾದಗಳು.